ಮಹಾರಾಜನಿಗೆ 3 ಹೆಣ್ಮಕ್ಳಿದ್ರು. ಮತ್ತೆ ರಾಜ ತನ್ನ ಮಕ್ಕಳನ್ನ ತುಂಬಾನೇ ಪ್ರೀತಿಸ್ತಾ ಇದ್ರು. ಮತ್ತೆ ರಾಜ್ಕುಮಾರಿಯರು ತನ್ನ ತಂದೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಒಂದು ದಿನದ ಮಾತು, ಮಹಾರಾಜ, ಶತ್ರುಗಳು ದಾಳಿ ಮಾಡಿದ್ದಾರೆ. ಮತ್ತೆ ಗುಪ್ತಚರರು ಹೇಳಿದ್ದೇನೆಂದ್ರೆ ಅವರು ನಿಮ್ಮ ಮಗಳನ್ನ ಅಪಹರಿಸಿ ರಾಜ್ಯದ ಮೇಲೆ ರಾಜ್ಯಭಾರ ಮಾಡ್ಬೇಕಂತ. ಸೇನಾಪತಿ, ನೀವೊಂದು ಕೆಲಸ ಮಾಡಿ, ನನ್ನ ಮಕ್ಕಳನ್ನ ನೀವು ಕಾಡು ಕರ್ಕೊಂಡು ಹೋಗಿ. ನಾನು ಹೇಳೋವರೆಗೂ ನೀವು ಅಲ್ಲೇ ಇರಿ. ಸೇನಾಪತಿ ಮಹಾರಾಜರ ಆದೇಶದಂತೆ ರಾಜ್ಕುಮಾರಿಯರನ್ನ ಕಾಡಿಗೆ ಕರ್ಕೊಂಡು ಹೋದ. ನನಗೆ ತುಂಬಾನೇ ಹಸ್ವಾಗ್ತಾ ಇದೆ. ನಮಗೆ ತಿನ್ನೋದಕ್ಕೆ ಏನಾದ್ರೂ ತಗೊಂಡ್ ಬಾ ಸೇನಾಪತಿ. ಆಜ್ಞೆಯಂತೆ ಆಗ್ಲಿ. ಸಂಜೆ ಆದ್ರೂ ಸೇನಾಪತಿ ಹಿಂತಿರುಗಲೇ ಇಲ್ಲ. ಆಗ ರಾಜ್ಕುಮಾರಿಯರು ಅವನನ್ನ ಹುಡುಕೊಂಡು ಹೊರಟ್ರು. ರಾತ್ರಿ ಆಯ್ತು. ರಾಜ್ಕುಮಾರಿಯರಿಗೆ ಭಯ ಆಗೋಕ್ ಶುರು ಆಯ್ತು. ರಾಜ್ಕುಮಾರಿಯರು ರಥದ ಹತ್ರ ಬಂದು ಸುಸ್ತಾಗಿ ಮಲ್ಕೊಂಡೇ ಬಿಟ್ರು. ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ಚಿಕ್ಕ ರಾಜ್ಕುಮಾರಿ ಬಾಲನ ಒಂದು ಸದ್ದಿಗೆ ಎಚ್ಚರ ಆದ್ರು. ಮತ್ತೆ ಅವರು ಹೆದರ್ಕೊಂಡ್ಬಿಟ್ರು. ರಾಜ್ಕುಮಾರಿಯರು ಎದ್ದು ಬಿಟ್ರು. ಈಗ ಅವರ ಎದುರುಗಡೆ ರಾಜ್ಕುಮಾರರಿದ್ರು. ಅವರು ಕಾಡಲ್ಲಿ ಬೇಟೆ ಆಡ್ತಾ ಇದ್ರು. ಈಗ ರಾಜಕುಮಾರಿಯರು ಅವ್ರಿಗೆ ನಡೆದಿದ್ದನ್ನೆಲ್ಲ ಹೇಳಿದ್ರು. ಹೀಗಾದ್ರೆ ವಿಷಯ, ನಾವು ರಾಜ್ಕುಮಾರರು ನಿಮ್ಮ ರಾಜ್ಕುಮಾರಿಯರನ್ನ ಮದುವೆ ಮಾಡ್ಕೋತೀವಿ, ಮತ್ತೆ ನಿಮ್ಮ ರಾಜ್ಯವನ್ನು ಕೂಡ ಉಳಿಸ್ತೀವಿ. ರಾಜಕುಮಾರಿಯರು ರಾಜಕುಮಾರರೊಡನೆ ಅರಮನೆಗೆ ವಾಪಸ್ ಬಂದ್ರು. ಮತ್ತೆ ರಾಜರ ಹತ್ರ ಮದುವೆ ಬಗ್ಗೆ ಹೇಳಿದ್ರು. ಇದಂತೂ ತುಂಬಾ ಸಂತೋಷದ ವಿಷಯ. ನೀವು ನಮ್ಮ ಮಕ್ಕಳನ್ನ ಮದುವೆ ಮಾಡಿಕೊಂಡು ನಮ್ಮ ರಾಜ್ಯವನ್ನು ಉಳಿಸ್ತೀರಾ. ರಾಜ್ಕುಮಾರಿಯರ ಮದುವೆ ರಾಜಕುಮಾರರೊಡನೆ ಬಹಳ ಅದ್ಧೂರಿಯಾಗಿ ನಡೆಯಿತು. ಅರಮನೆ ಖುಷಿಯಾಗಿತ್ತು. 1 ವರ್ಷದ ನಂತರ ಚಿಕ್ಕ ರಾಜಕುಮಾರಿ ಬಾಲನಾಗೆ ಒಂದು ಮಗುವಾಯ್ತು. ಯಾಕಂದ್ರೆ ಈ ರಾಜ್ಕುಮಾರಿ ಎಲ್ಲರಿಗೂ ತುಂಬಾ ಪ್ರೀತಿ ಪಾತ್ರಳು ಮತ್ತೆ ತುಂಬಾ ಮುದ್ದಾಗಿದ್ದಾಳೆ. ಅದಕ್ಕೆ ಇವಳ ಹೆಸರು ಪ್ರೀತಿ ಅಂತ ಇಡೋಣ. ಪ್ರೀತ್ ಕೆಲವು ತಿಂಗಳೊಳಾಗಿದ್ಲು. ಆಗ ಅವರಪ್ಪ ಕಾಡಿಗೆ ಬೇಟೆ ಆಡೋದಕ್ಕೆ ಅಂತ ಹೊರಟ್ರು. 1 ತಿಂಗಳಾಯ್ತು. ಪ್ರೀತ್ ಅವರ ಅಪ್ಪ ಕಾಡ್ನಿಂದ ವಾಪಸ್ ಬರ್ಲೇ ಇಲ್ಲ. ನಾವು ಕಾಡಿಗೆ ಹೋಗ್ತೀವಿ, ಮತ್ತೆ ತಮ್ಮ ಭೈರವನ್ನ ಹುಡುಕ್ತಿವಿ. ಅಣ್ಣಂದ್ರು ಕಾಡಿಗೆ ಹೊರಟ್ರು. ಆದ್ರೆ ಕಾಡಿಂದ ಯಾರೂ ವಾಪಸ್ ಬರ್ಲೇ ಇಲ್ಲ. ಪ್ರೀತ್ 1 ವರ್ಷದೊಳಾಗಿದ್ಲು. ಆದ್ರೂ ಅವರಪ್ಪ ವಾಪಸ್ ಬಂದೇ ಇರ್ಲಿಲ್ಲ. ಆಗ ಒಬ್ಬ ಫಕೀರ ಮನೆಗ್ ಬಂದ. ಭಿಕ್ಷೆ ಕೊಡೆ. ಬಾಲ್ನ ಅರಮನೆಗೆ ಹೋಗಿ ಕೆಲವು ಹಣ್ಣುಗಳನ್ನ ತಗೊಂಡು ಬರ್ತಾಳೆ. ಫಕೀರ ಅವಳ ಸೌಂದರ್ಯಕ್ಕೆ ಮಾರು ಹೋಗ್ತಾನೆ. ತನ್ನ ವೇಷನ ಬದಲಾಯಿಸ್ತಾನೆ. ನೀನಂತೂ ತುಂಬಾ ಸುಂದರವಾಗಿದ್ಯಾ. ನೀನ್ ನನ್ನ ಹೆಂಡತಿ ಆಗ್ಬೇಕು. ನನ್ನ ಪತಿದೇವ ಭೈರವ ಇನ್ನೂ ಜೀವಂತವಾಗಿದ್ದಾರೆ. ಮತ್ತೆ ನಾನು ನಿನ್ನಂತಹ ದುಷ್ಟನನ್ನ ಖಂಡಿತ ಮದುವೆ ಆಗೋಲ್ಲ. ಬಾಲ್ನ ಮಾತುಗಳನ್ನ ಕೇಳಿ ಅವನಿಗೆ ಕೋಪ ಬರುತ್ತೆ. ಅವನು ಬಾಲ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ರಾಜ್ಕುಮಾರಿ ಪ್ರೀತಳ ಧ್ವನಿ ಕೇಳಿ ರಾಜ್ಕುಮಾರಿಯರು ಅಲ್ಲಿಗೆ ಬರ್ತಾರೆ. ಬಾಲ್ನ ಎಲ್ಲೂ ಕಾಣ್ದಿರೋದನ್ನ ನೋಡಿ ಭಯ ಪಡ್ತಾರೆ. ಪ್ರೀತ್ನ ದೊಡ್ಡಮ್ಮಂದಿರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರ ಪಾಲನೆಯಲ್ಲೇ ಪ್ರೀತ್ ದೊಡ್ಡೋಳು ಆಗ್ತಾಳೆ. ಪ್ರೀತ್ಗೆ 12 ವರ್ಷ ಆಗಿತ್ತು. ನನ್ನಪ್ಪ ಎಲ್ಲಿದ್ದಾರೆ? ಒಂದ್ಸಲ ಅವರು ಕಾಡಿಗೆ ಹೋಗಿದ್ರು. ದೊಡ್ಡ ರಾಜ್ಕುಮಾರಿ ಪ್ರೀತ್ಗೆ ತನ್ನ ತಂದೆ, ದೊಡ್ಡಪ್ಪಂದಿರು ಮತ್ತೆ ತಾಯಿ ಬಗ್ಗೆ ಹೇಳ್ತಾರೆ. ಅಮ್ಮ, ನಾನು ನನ್ನ ಅಪ್ಪ, ಅಮ್ಮ ಮತ್ತೆ ದೊಡ್ಡಪ್ಪಂದಿರ್ನ ಹುಡುಕೊಂಡ್ ಬರ್ತೀನಿ. ಆದ್ರೆ ನೀನು ವಾಪಸ್ ಬರ್ದೆ ಹೋದ್ರೆ ನಾನು 1 ತಿಂಗಳವರೆಗೂ ಅವ್ರನ್ನ ಹುಡುಕ್ತೀನಿ. ಆಗ್ಲೂ ಅವರು ನನ್ಗೆ ಸಿಗದೆ ಹೋದ್ರೆ ಆಗ ವಾಪಸ್ ಬರ್ತೀನಿ. ಖಂಡಿತ. ಆಯ್ತು, ಆದ್ರೆ 1 ತಿಂಗಳು ಮಾತ್ರನೇ. ರಾಜಕುಮಾರಿ ಪ್ರೀತ್ ತನ್ನ ಸಂಬಂಧಿಕರನ್ನ ಹುಡುಕೊಂಡು ತುಂಬಾ ದೂರ ಹೊರಟ್ಲು. ಹಳ್ಳಿಗೂ ಹೋದ್ಲು, ಕಾಡಿಗೆ ಹೋದ್ಲು. ಆದ್ರೆ ತನ್ನ ಸಂಬಂಧಿಕರು ಎಲ್ಲೂ ಕಾಣಿಸ್ಲೇ ಇಲ್ಲ. ಒಂದು ದಿನ ರಾಜಕುಮಾರಿ ಹತ್ರದ ಹಳ್ಳಿಗೆ ಬಂದ್ಲು. ಅಲ್ಲಿ ಅವಳಿಗೆ ಒಬ್ಬ ಹೆಂಗ್ಸು ಸಿಗ್ತಾಳೆ. ಅಮ್ಮ, ಇದು ಯಾವ ಜಾಗ ಅಂತ ನನಗೆ ಹೇಳ್ತೀರಾ? ಕಂದ, ನೀನು ಇಲ್ಲಿಗೆ ಬರ್ಬಾರ್ದಾಗಿತ್ತು. ಇದು ತುಂಬಾ ಭಯಾನಕ ಜಾಗ.
ಇದು ಮಾಯಗಾರ ಪಂಚ್ಕೆನ್ನ ಜಾಗ. ನಾನು ಇಲ್ಲಿ ನನ್ನ ಸಂಬಂಧಿಕರನ್ನ ಹುಡುಕೊಂಡ್ ಬಂದಿದ್ದು. ರಾಜ್ಕುಮಾರಿ ಪ್ರೀತ್ ಆ ಹೆಂಗ್ಸ್ಗೆ ಎಲ್ಲಾ ಕಥೆನ ಹೇಳ್ತಾಳೆ. ನಿನ್ನ ಅಪ್ಪ ಮತ್ತೆ ದೊಡ್ಡಪ್ಪ ಕಲ್ಗಳಲ್ಲಿ ಬಂದಿ ಆಗಿದ್ದಾರೆ. ಮತ್ತೆ ನಿನ್ನ ತಾಯಿ ಆ ಮಾಯಗಾರನ್ ಜೊತೆ ಮದ್ವೆ ಆಗಲ್ಲ ಅಂತ ಹೇಳಿದಕ್ಕೆ ಮೇಲ್ಗಡೆ ಒಂದು ಕೋಣೆನಲ್ಲಿ ಬಂದಿ ಆಗಿದ್ದಾಳೆ. ನಿಮಗೆ ತುಂಬಾನೇ ಧನ್ಯವಾದಗಳು. ನಾನು ಈಗ್ಲೇ ಅವರನ್ನ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅದು ಅಷ್ಟೊಂದು ಸುಲಭದ ಮಾತಲ್ಲ. ಆ ಹೆಂಗ್ಸು ರಾಜಕುಮಾರಿ ಪ್ರೀತ್ಗೆ ಯುಕ್ತಿ ಹೇಳ್ಕೊಡ್ತಾಳೆ. ಕೆಲವು ಸಮಯದ ನಂತರ ರಾಜ್ಕುಮಾರಿ ಪ್ರೀತ್ ಆ ಹೆಂಗ್ಸಿನ ಮಗಳಾಗಿ ಗುಹೆ ತನಕ ತಲುಪ್ತಾಳೆ. ಮತ್ತೆ ಸಿಪಾಯಿಗಳ ಕಣ್ಣು ತಪ್ಪಿಸಿ ಹೇಗೋ ಒಳಗಡೆ ಹೋಗ್ತಾಳೆ. ಬಾಲ್ನ ಅಲ್ಲಿ ಬಂಧಿಯಾಗಿದ್ದಾಳೆ. ಅಮ್ಮ, ಅಮ್ಮ, ಪ್ರೀತ್, ನೀನು ಪ್ರೀತಾ? ಹೌದು ಅಮ್ಮ. ನೀನು ಇಲ್ಲಿ ಬರ್ಬಾರ್ದಾಗಿತ್ತು ಪ್ರೀತ್. ಆ ದುಷ್ಟ ಮಾಯಾವಿ ನಿನ್ನನ್ನು ಬಂಧಿಸ್ಬಿಡ್ತಾನೆ. ಖಂಡಿತ ಇಲ್ಲ ಅಮ್ಮ. ಮತ್ತೆ ನೀವು ನನ್ಗೆ ಸಹಾಯ ಮಾಡ್ಬೇಕು. ನೀವು ಆ ಮಾಯಾಗಾರಂಗೆ ಹೇಳ್ಬೇಕು ನೀವು ಅವನನ್ನ ಮದುವೆ ಆಗ್ತೀರಾ ಅಂತ. ಆಮೇಲೆ ಅವನ ಶಕ್ತಿಯ ರಹಸ್ಯವನ್ನ ಅವನ ಬಾಯಿಯಿಂದ ಬಿಡಿಸ್ಬೇಕು ನೀವು. ಸರಿ ಕಂದ? ಮಾಯಾವಿ ಪಂಚ್ಕಿನ್, ನಾನು ನಿನ್ ಜೊತೆ ಮದುವೆ ಆಗೋದಕ್ಕೆ ಒಪ್ಕೊಳ್ತಾ ಇದ್ದೀನಿ. ದಿಢೀರಂತ ಆದ್ರೆ ಯಾರು ಇಲ್ಲ. ನಿಧಾನವಾಗಿ ಬಂದ್ರೆ ಕೆಟ್ಟದಾಗತ್ತೆ. ಈಗ ನಿನಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ನಿನ್ನ ಪತಿ ಇನ್ಯಾವಾಗ್ಲೂ ಬರೋದಿಲ್ಲ ಅಂತ. ನಾನ್ ನಿನ್ನನ್ನ ನಾಳೆನೆ ಮದುವೆ ಮಾಡ್ಕೋತೀನಿ. ಆದ್ರೆ ಸ್ವಲ್ಪ ಸಮಯ ಬೇಕು. ಇದುವರೆಗೂ ನಾನು ನಿನ್ನನ್ನ ದ್ವೇಷಿಸ್ತಾ ಇದ್ದೆ. ಆದ್ರೆ ಇನ್ಮೇಲೆ ನಿನ್ನನ್ನ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ಆಯ್ತು. ನೀನು ಅಮರನ ಅಥವಾ ವೇಷ ಬದಲಾಯಿಸ್ತೀಯಾ ಅಥವಾ ನಿನ್ ದೇಹ ಬಿಟ್ಟು ನೀನು ಬೇರೆ ದೇಹ ಸೇರ್ಕೊಳ್ತೀಯಾ? ಎಷ್ಟೊಂದು ಪ್ರಶ್ನೆಗಳು. ನಾನು ಸಾಮಾನ್ಯರಿಗಿಂತ ವಿಭಿನ್ನನೇ, ಆದ್ರೆ ಅಮರ ಅಲ್ಲ. ನನ್ನ ಪ್ರಾಣ ಪೂರ್ವದ ಕಾಡಿನಲ್ಲಿರುವ ಒಂದು ನೀಲಗಿರಿ ಮರದ ಮೇಲಿರುವ ಒಂದು ಗಿಳಿಯಲ್ಲಿದೆ. ಅದು ಜೀವಂತವಾಗಿರುವವರೆಗೂ ನನಗೇನೂ ಆಗೋದಿಲ್ಲ. ಮಾರನೇ ದಿನ ರಾಜ್ಕುಮಾರಿ ಪ್ರೀತ್ ಬಂದ್ಲು. ಮತ್ತೆ ರಾಜ್ಕುಮಾರಿ ಅವಳಿಗೆ ಎಲ್ಲಾ ವಿಷಯ ಹೇಳಿದ್ರು. ಈಗ ಖಂಡಿತ ನಿಮ್ಮನ್ನ, ಅಪ್ಪನ್ನ ಮತ್ತೆ ದೊಡ್ಡಪ್ಪಂದಿರ್ನ ಬಿಡಿಸ್ಕೊಂಡ್ ಬರ್ತೀನಿ ನಾನು. ಪ್ರೀತ್ ಕಾಡಿಗೆ ಹೋದ್ಲು. ಅಲ್ಲಿ ಒಂದು ನೀಲಗಿರಿ ಮರದ ಮೇಲೆ ಒಂದು ಗಿಳಿ ಕಾಣಿಸ್ತು. ಅಲ್ಲಿದೆ, ಆದ್ರೆ ಅದು ತುಂಬಾ ಮೇಲೆ ಇದೆ. ಪ್ರೀತ್ ತನ್ನ ಜೇಬಿನಿಂದ ಒಂದು ಸಿಹಿಯ ತುಂಡು ತೆಗಿತಾಳೆ ಮತ್ತೆ ಅದನ್ನ ಹತ್ರದ ಕಲ್ ಮೇಲೆ ಇಟ್ಬಿಡ್ತಾಳೆ. ಸ್ವಲ್ಪ ಹೊತ್ನಲ್ಲಿ ಗಿಳಿ ಕೆಳಗಡೆ ಬಂತು. ಪ್ರೀತ್ ಅದನ್ನ ಪಟ್ ಅಂತ ಹಿಡ್ಕೊಂಡು ಅದ್ರ ಕತ್ತನ್ನ ಹಿಸುಕ್ತಾಳೆ. ಮಾಯಗಾರ ಸತ್ ಹೋದ. ಅವನ್ ಮಾಡಿದ್ದೆಲ್ಲ ಮಾಯ ಉಲ್ಟಾ ಆಗತ್ತೆ ಮತ್ತೆ ಎಲ್ಲರೂ ಜೀವಂತರಾಗ್ತಾರೆ. ಪ್ರೀತ್ಗೆ ತನ್ನ ಸಂಬಂಧಿಕರು ಸಿಕ್ರು, ಜೊತೆಗೆ ಅಪ್ಪ ಅಮ್ಮ ಕೂಡ. ಪ್ರೀತ್ 1 ತಿಂಗಳ ಒಳಗಡೆ ಅರಮನೆಗೆ ವಾಪಸ್ ಬಂದ್ಲು. ಅದು ಇಡೀ ರಾಜ ಪರಿವಾರದೊಡನೆ. ಆಮೇಲೆ ಅವರು ಎಂದೆಂದಿಗೂ ಖುಷಿಯಾಗೇ ಇದ್ರು. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.